ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ತಮ್ಮ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಹಿನ್ನಡೆಯಾಗುತ್ತೆ. ಬುದ್ಧಿವಂತಿಕೆ ಇರಬೇಕು, ಅತಿಯಾದಂಥ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಹೋಗಿ ಆಗಬೇಕಾದಂತಹ ಕೆಲಸದಲ್ಲೂ ಕೂಡ ಏನೋ ಎಡವಟ್ಟು ಮಾಡಿಕೊಳ್ತೀರಿ, ಎಲ್ಲ ಹಿನ್ನಡೆಯಾಗತ್ತೆ, ಕೊನೆಗೆ ಬೇಸರವನ್ನು ಪಟ್ಕೊಳ್ತೀರಿ, ಆ ಬೇಸರದಿಂದ ಕೋಪ ಬರುತ್ತೆ. ಹೀಗೆಲ್ಲ ಒಂದಕ್ಕೊಂದು ಬಹಳ ಸಾಮೀಪ್ಯವಾಗಿ ನಡೀತಕ್ಕಂತಹ ವಿಚಾರಗಳಾಗತ್ತೆ. ಸರ್ಕಾರದ ಹಣ ಏನಾದರೂ ನಿಮಗೆ ಸಂದಾಯ ಆಗಬೇಕು ಅನ್ನುವಂಥದ್ದಿದ್ದರೆ ಆ ಸೂಚನೆಗಳು ಈ ದಿವಸ ನಿಮಗೆ ಸಿಕ್ಕುತ್ತೆ. ಹಣ ಸಿಕ್ಕಿಬಿಡುತ್ತೆ ಅಂತಲ್ಲ, ಆ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಿದೆ. ಸಂಬಂಧ ಪಡೆದೇ ಇರತಕ್ಕಂಥವರ ವಿಚಾರದಲ್ಲಿ ನೀವು ಹೋಗಿ ಅಥವಾ ಅಲ್ಲಿ ಏನೋ ವ್ಯವಹಾರವನ್ನು ಮಾತಾಡಲಿಕ್ಕೆ ಹೋಗಿ ಇರುವಂತಹ ಬೆಲೆಯನ್ನು ಕಳ್ಕೊಳ್ತೀರಿ, ಆಗಬೇಕಾದಂತಹ ಕೆಲಸಕ್ಕೆ ಕಲ್ಲು ಬೀಳುತ್ತೆ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿರುತ್ತೆ, ಪ್ರಯೋಜನ ಏನು ಅನ್ನುವಂಥದ್ದು. ಬೇರೆಯವರ ಹಿತಕ್ಕೆ, ಸಮಾಜದ ಅಭಿವೃದ್ಧಿಗೆ ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆಗತ್ತೆ ಅಂತಾದರೆ ಹಾಗೆ ನಡ್ಕೊಳ್ಬೇಕು. ಸಮಾಜಕ್ಕೆ ನೀವು ಮಾಡ್ತಕ್ಕಂತಹ ಕೆಲಸದಿಂದ ಉತ್ತಮವಾದಂತಹ ಸಂದೇಶ ಹೋಗಬೇಕೇ ಹೊರತು ತಪ್ಪು ಮಾಹಿತಿಗಳು ಅಲ್ಲಿಗೆ ಹೋಗಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿಷಯ ಅರ್ಥ ಆಗದೇ ಇದ್ದವ್ರ ಮುಂದೆ, ಯಾರಿಗೆ ಏನು ಹೇಳಿದರೂ ಗೊತ್ತಾಗೋದಿಲ್ವೋ ಅಂಥವ್ರ ಮುಂದೆ ತತ್ವಬೋಧನೆಯನ್ನು ಮಾಡಿ ಪ್ರಯೋಜನ ಏನು? ನಿಮ್ಮ ಕೆಲಸ ಆ ರೀತಿಯಲ್ಲಿ ಆಗುತ್ತೆ. ಎಲ್ಲರನ್ನೂ ಕೂರಿಸ್ಕೊಂಡು ಅವ್ರಿಗೆ ತಿಳುವಳಿಕೆ ಹೇಳೋಕ್ಕೆ ಹೋಗ್ತೀರಿ, ಏನೋ ಸಲಹೆ ಕೊಡೋಕ್ಕೆ ಹೋಗ್ತೀರಿ, ಅದು ಯಾವುದೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೆಲವು ಹೇಳಿಕೆಗಳು, ರಾಜಕೀಯ ವಿಚಾರಗಳು, ಹಾಗೆಯೇ ಕೂತು ಜಾಗದಲ್ಲೇ ಒಂದಷ್ಟು ಮಾತುಗಳನ್ನು ಆಡುವಂಥದ್ದು, ಇದೆಲ್ಲ ನಿಮಗೆ ಹಿನ್ನಡೆಯಾಗುತ್ತೆ. ವಿಷಯವೇ ಗೊತ್ತಿರೋದಿಲ್ಲ, ಆ ವಿಷಯವನ್ನು ನೀವು ಮಾತಾಡ್ತೀರಿ. ಯಾವ ವಿಷಯದ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ನಿಮಗಿರೋದಿಲ್ವೋ, ಮಾಹಿತಿ ಕೊರತೆ ಇರುತ್ತೋ ಅಂತಹ ವಿಷಯಗಳನ್ನು ಬಹಳ ದೊಡ್ಡದಾಗಿ ಮಾತಾಡ್ತೀರಿ. ಅದು ಹಿನ್ನಡೆಗೆ ಕಾರಣವಾಗುತ್ತೆ. ನಿಮಗೆ ಗೊತ್ತಿರೋದು ಇಷ್ಟೇ ಅನ್ನೋ ಹಾಗೆ ಆಗುವಂಥದ್ದು. ಯಾವುದೇ ತಪ್ಪನ್ನು ಮಾಡಿಲ್ಲದೇ ಇದ್ದರೂ ಕೂಡ ಒಂಟಿತನ, ಯಾರೂ ಜೊತೆಗಿರೋದಿಲ್ಲ, ಏನೋ ಕಾರಣವನ್ನು ಹೇಳಿ ನಿಮ್ಮಿಂದ ಅಂತರವನ್ನು ಕಾಯ್ದುಕೊಳ್ತಾರೆ ಅಂತಕ್ಕಂತಹದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮ್ಮ ಕೈ ಸೇರುವಂತಹ ಸೂಚನೆ. ಇವತ್ತೇ ಅಲ್ಲ, ಯಾವತ್ತೋ ಮುಂದೆ ಅದರಿಂದ ಒಂದಷ್ಟು ಅನುಕೂಲ ಆಗುವಂಥದ್ದು, ಆ ಪಿತ್ರಾರ್ಜಿತವಾದಂತಹದ್ದು ನಿಮಗೆ ಲಭ್ಯವಾಗುವಂತಹ ಯೋಗ ಇವತ್ತು ಸೂಚ್ಯವಾಗಿ ಕಾಣ್ತಾ ಇದೆ ಅಂತ ಅರ್ಥ. ಅತಿಯಾದಂತಹ ಕೋಪ, ಅಣ್ಣ ತಮ್ಮಂದರ ಜೊತೆಯಲ್ಲಿ ಜಗಳ, ಇವೆಲ್ಲದಕ್ಕೂ ಕೂಡ ಈ ದಿವಸ ಅವಕಾಶ ಹೆಚ್ಚಾಗಿರುತ್ತೆ. ತುಂಬ ದಿವಸಗಳಿಂದ ಯಾರೋ ಆರೋಗ್ಯ ಸರಿಯಿಲ್ಲದೆ ನರಳ್ತಾ ಇರ್ತಾರೆ, ಅಂಥವರಿಗೆ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದಿದೆ. ಸಾಯಂಕಾಲದ ಹೊತ್ತಿಗೆ ಆತಂಕ ಹೆಚ್ಚಾಗುವಂಥದ್ದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ವ್ಯಾವಹಾರಿಕವಾಗಿ ಸ್ವಂತಿಕೆ ಇರಲಿ, ಬೇರೆಯವರನ್ನ ಪರಿಪೂರ್ಣವಾಗಿ ಅವಲಂಬಿಸಬೇಡಿ. ಬೇರೆಯವರ ಅವಲಂಬನೆಯಿಂದ ನಿಮಗೆ ಹಿನ್ನಡೆ, ನಷ್ಟ ಇದೆಲ್ಲದಕ್ಕೂ ಕೂಡ ದಾರಿಯಾಗತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕು. ಹಣ ಮುಖ್ಯ ಅಂತ ಹೇಳಿ ನೀವು ಭಾವಿಸಿ ಯಾವುದಾದ್ರೂ ತೀರ್ಮಾನವನ್ನು ಮಾಡಿದರೆ ಅದು ನಿಮಗೆ ಸರಿಯಾದಂತಹ ಪೆಟ್ಟನ್ನು ಕೊಡ್ತಕ್ಕಂಥದ್ದಿದೆ. ದಂಪತಿಗಳಲ್ಲಿ ಜಗಳ ಅಥವಾ ಮನಸ್ತಾಪಕ್ಕೆ ಈ ದಿವಸ ಅವಕಾಶ ಆಗ್ತಕ್ಕಂಥದ್ದು. ಅದಕ್ಕೆ ನಿರ್ದಿಷ್ಟವಾದ ಕಾರಣ ಬೇಕು ಅಂತ ಏನಿಲ್ಲ, ಏನೂ ಕಾರಣ ಇಲ್ಲದಲೇ ಜಗಳ, ಮಾತಿಗೆ ಮಾತು ಪ್ರಾರಂಭವಾಗಿ ಕೊನೆಯಲ್ಲಿ ಬೇಸರ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ. ರಾಜಕಾರಣಿಗಳಿಗೆ ಭಯ ಅಂತಕ್ಕಂಥದ್ದು ಹೆಚ್ಚಾಗುವಂಥದ್ದು. ಗೌರವವಾಗಿ ಸಂಪಾದನೆ ಮಾಡಿಟ್ಟಿದ್ದಂತಹ ಹಣ ನಿಮಗೆ ಹಿಂದಿರುಗಿ ಬರುವಂತಹ ಸಾಧ್ಯತೆ, ಯಾರಿಗೋ ಕೊಟ್ಟಿರ್ತೀರಿ, ಆ ಹಣ ಹಿಂದಿರುಗಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದಲ್ಲಿ, ಸ್ಥಳದಲ್ಲಿ ಬದಲಾವಣೆ ಆಗುವಂತಹ ಸೂಚನೆಗಳು. ಮನೆಯನ್ನು ಬದಲಾಯಿಸಬೇಕು ಅಂತಲೋ, ಅಥವಾ ಬೇರೆ ಕೆಲಸವನ್ನು ಹುಡುಕಬೇಕು ಅಂತಲೋ, ಅಥವಾ ಊರನ್ನೇ ಬದಲಾಯಿಸಬೇಕು ಅಂತಲೋ, ಹೀಗೆಲ್ಲ ಆಲೋಚನೆಗಳು ಬರುವಂತಹ ಸಾಧ್ಯತೆ. ಮನಸ್ಸಿನಲ್ಲಿ ಅತೃಪ್ತಿಯ ಭಾವನೆ. ಭಗವಂತ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಏನು ಅನುಗ್ರಹ ಮಾಡಬೇಕೋ ಅದು ಮಾಡಿರ್ತಾನೆ, ಆದರೆ ನಮಗದು ಸಾಕಾಗೋದಿಲ್ಲ. ನಮ್ಮ ಆಸೆಗಳೇ ಬೇರೆ, ದುರಾಸೆಗಳೇ ಬೇರೆ.
ಅದನ್ನು ಯಾರು ಬಂದರೂ ಕೂಡ ತೃಪ್ತಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥವರು ಹೇಗೆ ಅದರಿಂದ ಸಮಾಧಾನವನ್ನು ಪಟ್ಟುಕೊಳ್ಳೋದಕ್ಕಾಗತ್ತೆ ಹೇಳಿ? ಆ ರೀತಿಯ ತೃಪ್ತಿಯ ಭಾವನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಅದಕ್ಕೆ ಔಷಧಿ ಎಲ್ಲಿದೆ? ಅದಕ್ಕೆ ಯಾವ ಮದ್ದು ಅನ್ನುವಂಥದ್ದು ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗತ್ತೆ ಅಥವಾ ಏನೋ ಬೇಸರವಾಗತ್ತೆ ಅನ್ನುವಂಥದ್ದು. ತೊಂದರೆಯನ್ನು ಮಾಡಿದಂಥವ್ರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಎಂಥ ವಿಪರ್ಯಾಸ ನೋಡಿ. ಯಾರಿಂದ ನಿಮಗೆ ತೊಂದರೆ ಆಗಿದೆಯೋ ಅಂತಹ ವ್ಯಕ್ತಿಗಳಿಗೆ ನಾನೇನೋ ಒಂದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದಾಗುವಂಥದ್ದು. ಯಾವುದನ್ನು ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ನಿಮಗಿರುವುದಿಲ್ಲ ಈ ದಿವಸ. ಎಲ್ಲದಕ್ಕೂ ಅಧೈರ್ಯ, ಹೆದರಿಕೆ ಅಂತಕ್ಕಂಥದ್ದು ಕಾಡುತ್ತೆ. ಸದ್ಗುರುಗಳ ಆಶ್ರಯವನ್ನು, ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.